ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಮರಗೆಣಸಿಂದ ವಡೆ ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ. ವಡೆಗೆ ಬೇಕಾಗಿರೋಂಥ ಪದಾರ್ಥಗಳು ಮರಗೆಣಸು ಬೇಯಿಸಿರೋದು, ಮತ್ತು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ. ಮೊದಲಿಗೆ ನಾವು ಬೇಯಿಸಿರೋದು ಮರಗೆಣಸನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಗಂಟಿಲ್ದಂಗೆ. ಇದನ್ನು ಕುಕ್ಕರಲ್ಲಿ 2 ವಿಸಿಲ್ ಇಟ್ಟು ತೆಗೆದ್ರೆ ಅಂದರೆ ಚೆನ್ನಾಗಿ ಬೆಂದುಬಿಡುತ್ತೆ. ಆವಾಗ ನಮಗೆ ವಡೆಗೆ ಯಾವ ರೀತಿ ಬೇಕೋ ಆ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನೆಲ್ಲನೂ ಗಂಟಿಲ್ದಂಗೆ ಎಲ್ಲ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡಿದ್ಮೇಲೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಉಪ್ಪು, ಅರಿಶಿನ. ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಗರಿಗರಿಯಾಗಿ. ಕಡಲೆ ಹಿಟ್ಟು, ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಸೇರಿಸ್ಬಾರ್ದು. ನಾವು ಬೇಯಿಸಿರೋ ಅಂಥ ಗೆಣಸಲ್ಲಿ ಕೂಡ ನೀರಿರುತ್ತೆ, ಈರುಳ್ಳಿಯಲ್ಲಿ ಕೂಡ ನೀರಿರುತ್ತೆ. ನೋಡಿ, ಚಿಕ್ಕ ಪಾತ್ರೆ ಆದ್ದರಿಂದ ದೊಡ್ಡ ಪಾತ್ರೆ ತೊಗೊಂಡು ಅದರಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ನಾವು ಕಲಿಸ್ಕೊಳ್ಳೋಕ್ಕೆ ಈಸಿ ಆಗೋವಂಥ ಪಾತ್ರೆ ತೊಗೊಳ್ಬೇಕು. ಈಗ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಕೈ ತ್ಯಾವ ಮಾಡಿಕೊಂಡು ಎಷ್ಟು ಸೈಜ್ ಬೇಕೋ ಆ ಸೈಜ್ ಸಣ್ಣದಾಗಿ ಹಾಕೋ ಅಂದರೆ ಸಣ್ಣ ಉಂಡೆ, ದೊಡ್ಡದಾಗಿ ಹಾಕೋ ಅಂದರೆ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಬಂದು ಈ ರೀತಿ ಮಾಡಿ ಈಗ ಡೀಪ್ ಫ್ರೈಗೆ ಎಣ್ಣೆ ಇಡ್ತೀನಿ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ವಡೆ ಹಾಕ್ಬಿಟ್ಟಿದ್ದೇನೆ. ಆಮೇಲೆ ಹೈ ಫ್ಲೇಮ್ ಮಾಡಬೇಕು. ಈಗ ನಾವು ಬಾಣಲೆಯಲ್ಲಿ ಎಷ್ಟು ಎಣ್ಣೆ ಹಾಕಿರ್ತೀವೋ ಅಷ್ಟಕ್ಕೆ ತಕ್ಕಂತೆ ನಾವು ವಡೆಗಳನ್ನ ಹಾಕಬೇಕು. ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋಗಬಾರ್ದು. ಇದೆಲ್ಲ ಹಾಕಿದ್ಮೇಲೆ ಮೇಲ್ಗಡೆ ಎಲ್ಲ ಗುಳ್ಳೆಗಳು ಜಾಸ್ತಿ ಬರುತ್ತಲ್ವ, ಆವಾಗ ಕದಲಿಸ್ಬಾರ್ದು. ಆ ಗುಳ್ಳೆ ಎಲ್ಲ ಕಮ್ಮಿ ಆದಮೇಲೆ ಅದಾಗದೇ ಮೇಲೆ ಬರುತ್ತೆ. ಆವಾಗ ಅದನ್ನು ಟರ್ನ್ ಮಾಡಬೇಕು. ನೋಡಿ, ಇವಾಗೆಲ್ಲ ಗುಳ್ಳೆಗಳೆಲ್ಲ ಕಮ್ಮಿ ಆಗ್ತಾಯಿದೆ. ಇವಾಗ ಅದಾಗದೇ ಮೇಲೆ ಬರುತ್ತೆ. ನೋಡಿ, ಈ ರೀತಿ ಮೇಲ್ಗಡೆ ಬಂದಾಗ ಈಗ ಟರ್ನ್ ಮಾಡಬೇಕು. ಎರಡೂ ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿ ತನಕ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾವು ಫ್ರೈ ಮಾಡಬೇಕು. ಇದನ್ನು ನೋಡಿ, ಈ ರೀತಿ ಒಂದೊಂದಾಗಿ ಎಲ್ಲನೂ ಟರ್ನ್ ಮಾಡಬೇಕು. ಈ ರೀತಿ ಮರಗೆಣಸಿಂದ ವಡೆ, ಬೋಂಡ ಮತ್ತು ಸ್ನ್ಯಾಕ್ಸ್ ಐಟಮು ತುಂಬಾ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಮರಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಎರಡೂ ಕಡೆಯೂ ಚೆನ್ನಾಗಿ ಟರ್ನ್ ಮಾಡಿ ಅದು ಗೋಲ್ಡನ್ ಬ್ರೌನ್ ಬಣ್ಣ ಬಂದರೆ ಸಾಕು. ಆಲ್ರೆಡಿ ನಾವು ಬೇಯಿಸಿರೋ ಅಂಥ ಮರಗೆಣಸು, ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಣ್ಣ ಬಂದರೆ ಸಾಕು. ನೋಡಿ, ಎರಡೂ ಕಡೆಯೂ ಚೆನ್ನಾಗಿ ಬಣ್ಣ ಬರ್ತಾ ಇದೆ. ಈಗ ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಗಿತೀನಿ. ಇಷ್ಟು ಬಣ್ಣ ಬಂದರೆ ಸಾಕು. ಈ ಮರಗೆಣಸು ವಡೆನ ತುಂಬ ಬೇಯಿಸಾಕೋದ್ರೆ ಅಂದರೆ ಕಪ್ಪು ಬಣ್ಣ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮಾಗಿ ಬೇಯಿಸಿ ಇದನ್ನು ತೆಗಿಬೇಕು. ನೋಡಿ, ಇಷ್ಟು ಬಣ್ಣ ಬಂದರೆ ಸಾಕು. ತುಂಬ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಟೈಮ್ ಹಾಕ್ತೀನಿ. ನೋಡಿ, ಇನ್ನೊಂದು ಟೈಮ್ ಹಾಕಬೇಕಂದ್ರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಆಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕಬೇಕು. ಒಂದ್ರ ಮೇಲೆ ಒಂದು ಹಾಕಬಾರ್ದು, ಪಕ್ಕದಲ್ಲೇ ಹಾಕಬೇಕು. ನೋಡಿ, ನಾವು ಎರಡನೇ ಟೈಮ್ ಹಾಕೋವಾಗ ಚೆನ್ನಾಗಿ ಬೇಗನೆ ಬೆಂದುಬಿಡುತ್ತೆ. ಯಾಕಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರುತ್ತೆ. ಅದಕ್ಕೋಸ್ಕರ ಬೇಗ ಅದನ್ನು ಟರ್ನ್ ಮಾಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಬೇಕು ಎರಡನೇ ಟೈಮು. ನೋಡಿ, ಎಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ. ಈ ರೀತಿ ಬಣ್ಣ ಬಂದರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಬಣ್ಣ ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ಅದನ್ನು ತೆಗಿತೀನಿ. ನೋಡಿ, ಇಷ್ಟು ಬಣ್ಣ ಬಂದರೆ ಸಾಕು. ಈಗ ವಡೆ ರೆಡಿ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ. ನೋಡಿ, ತುಂಬ ರುಚಿಕರವಾದ ಆರೋಗ್ಯಕರವಾದ ಮರಗೆಣಸಿನ ವಡೆ ರೆಡಿಯಾಗಿದೆ. ಇದು ಸಂಜೆ ಟೈಮು ಟೀ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಒಂದು ಸಾರಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.